ಹಲೋ ಎವ್ರಿವನ್, ಗೌಡ್ರ ಮನೆ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಸ್ನ್ಯಾಕ್ ಮಾಡೋಣ ಅಂತ ನಮ್ಮ ಅಕ್ಕವ್ರ ಊರಿಗೆ ಹೋಗ್ತಿದ್ವಿ. ಇದನ್ನು ಮಾಡಿ ತೊಗೊಂಡೋದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ನಾನೊಂದು 100 ನಿಪ್ಪಟ್ಟೇನೋ ಮಾಡಿದ್ದೆ. ಅದು ನನಗೆ ಒಂದು 45 ಮಿನಿಟ್ಸ್ ಟೈಮ್ ಹಿಡಿತು. ನೀವು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಒಂದು ಸ್ನ್ಯಾಕ್ ರೆಡಿ ಮಾಡೋದು ಟೇಸ್ಟಿಯಾಗಿ ಅಂತ ಅಂದರೆ ಅದು ನಿಪ್ಪಟ್ಟೆ ಅನಿಸುತ್ತೆ. ತುಂಬ ಟೇಸ್ಟಿಯಾಗೂ ಇತ್ತು ಮತ್ತು ಕ್ವಿಕ್ಕಾಗೂ ಕೂಡ ಮಾಡ್ಕೋಬೋದು. ಸೊ ಒಂದು ಹಂಚ ಮೇಲೆ ಇವಾಗ ಸ್ವಲ್ಪ ಕಡಲೆ ಬೀಜ ಏನಿದೆ ಅಳತೆಯಲ್ಲಿ ತೊಗೋಬೇಕು. ಎಲ್ಲದೂ ಅಳತೆಯಲ್ಲಿ ತೊಗೊತಿದ್ದೀನಿ ನಾನು. 1 ಕಪ್ ಕಡಲೆ ಬೀಜ ತೊಗೊತಾ ಇದ್ದೀನಿ. ಇಲ್ಲ 1 ಕಪ್ ಬೇಡ, ನಮಗೆ ಅಷ್ಟೊಂದು ಇಷ್ಟ ಇಲ್ಲ ಕಡಲೆ ಬೀಜ ಅನ್ನೋದಾದರೆ ಒಂದು ಅರ್ಧ ಕಪ್ ತೊಗೊಳ್ಳಿ. ಬಟ್ 1 ಕಪ್ ತೊಗೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ 1 ಕಪ್ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಳ್ಳೋಣ. ಮತ್ತು ಇದು ಸಿಪ್ಪೆ ಏನು ತೆಗೆಯೋದೇನು ಬೇಕಾಗಿಲ್ಲ, ಅವಶ್ಯಕತೆ ಇರೋದಿಲ್ಲ. ಮತ್ತು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಡಲೆನ ಹಾಕ್ಕೊತಾ ಇದ್ದೀನಿ. ಪುಡಿ ಮಾಡ್ಕೊಬೇಕು. ಒಂದು ಅರ್ಧ ಕಪ್ಪಷ್ಟು ಕಡಲೆ ಮತ್ತು 1 ಕಪ್ಪಷ್ಟು ಹುರಿದಿರೋ ಅಂತಹ ಕಡಲೆ ಬೀಜ ಇಷ್ಟನ್ನು ಹಾಕ್ಕೊಂಬಿಟ್ಟು ರುಬ್ಕೋಬೇಕು. ಫೈನ್ ಪೇಸ್ಟಾಗಿ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ನಮಗೆ ನೀವು ನಿಪ್ಪಟ್ಟು ತಿನ್ನಬೇಕಿದ್ರೆ ಬಾಯಿಗೆ ಸಿಗಬೇಕು ಆ ಹುರಿದಿರೋ ಅಂಥ ಕಡಲೆ ಬೀಜ ಎಲ್ಲ. ನೀವು ಬೇಕಿದ್ರೆ ಕಡಲೆನ ಬೇಕಿದ್ರೂ ಹುರ್ಕೋಬೋದು. ಬಟ್ ಕಡಲೆ ಹುರ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಕಡಲೆ ಬೀಜ ಮಾತ್ರ ಹುರ್ಕೊಳ್ಳೋಣ ಅಂದ್ಬಿಟ್ಟು ನಾನು ಬರೀ ಕಡಲೆ ಬೀಜ ಮಾತ್ರ ಹುರ್ಕೊಂಡಿದ್ದೆ. ಈಗ ನಿಪ್ಪಟ್ಟು ಮಾಡೋದಕ್ಕೆ ನಾನು ಒಂದು 5 ಕಪ್ಪಷ್ಟು, 1 ಕಪ್ ಕಡಲೆ ಬೀಜ ತೊಗೊಂಡಿದ್ದೀನಲ್ಲ ಅದಕ್ಕೆ ಒಂದು 5 ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನ ಹುರ್ಕೊತಿಲ್ಲ, ಏನೂ ಮಾಡ್ಕೊತಿಲ್ಲ. ಡೈರೆಕ್ಟಾಗಿ ನಾನು ಬಾಕ್ಸಿಂದ ತೆಗೆದುಬಿಟ್ಟು ಒಂದು 5 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಮತ್ತು ಕೂಡ ನಾನು ಏನೂ ಆ್ಯಡ್ ಮಾಡೋದಿಲ್ಲ. ಅಂದರೆ ಚಿರೋಟಿ ರವೆ ಆ್ಯಡ್ ಮಾಡ್ತಾರೆ ಕೆಲವರು, ಬಟ್ ನಾನಿಲ್ಲಿ ಆ್ಯಡ್ ಮಾಡ್ತಾಯಿಲ್ಲ. ನಿಮ್ಮ ಮನೇಲಿ ಏನು ಸಿಗುತ್ತೆ ಅದರಲ್ಲೇ ಮಾಡುವಂಥ ಒಂದು ಸ್ನ್ಯಾಕ್ ಇದು. ನೋಡಿ, ಫುಲ್ಲು ತರಿಯಾಗಿ ಈ ಥರ ರುಬ್ಕೊಂಡಿದ್ದೀನಿ. ಫೈನಾಗಿ ರುಬ್ಕೊಳ್ಳೋದು ಬೇಡ, ಪೌಡರ್ ಥರ. ಈ ರುಬ್ಬಿರೋದು ಏನಿದೆ ಅದನ್ನು ಕೂಡ ಈಗ ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಲ್ಲ ಆ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಹಾಗೇ. ನೆಕ್ಸ್ಟು ಇದಕ್ಕೆ ಖಾರ ಬೇಕಲ್ವಾ, ಖಾರದ ಪುಡಿ ಹಾಕ್ಕೋಬಹುದು. ಇಲ್ಲ ಅಂತ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವು ಇಷ್ಟನ್ನು ಹಾಕ್ಕೊತಾ ಇದ್ದೀವಿ. ನಿಮಗೆ ಇದರಲ್ಲಿ ಸ್ವಲ್ಪ ಖಾರವಾಗಿರಲಿ, ನಮಗೆ ಖಾರ ಜಾಸ್ತಿ ತಿಂತೀವಿ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಖಾರದ ಪುಡಿನೂ ಸಹ ಆ್ಯಡ್ ಮಾಡ್ಕೋಬೋದು. ನೋಡಿ, ಈ ಥರ ಅದು ಅಷ್ಟೇ ಸ್ವಲ್ಪ ಕೋರ್ಸಾಗಿ ರುಬ್ಕೊಳ್ಳಿ. ನೀರು ಏನು ಹಾಕೋದು ಬೇಡ, ಹಾಗೆ ರುಬ್ಕೋಬೇಕು. ಸ್ವಲ್ಪ ಕೋರ್ಸಾಗಿರಲಿ, ಅದನ್ನು ಹೌದು. ಅದನ್ನು ಹಾಕ್ಕೊಂಬಿಟ್ಟು 1-2 ಸ್ಪೂನಷ್ಟು ನಾನು ಇಲ್ಲಿ ಬಿಳಿ ಎಳ್ಳನ್ನ ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ, ಹಾಗಾಗಿ ನಾನು ಇದನ್ನು ಹಾಕ್ಕೊತಾ ಇದ್ದೀನಿ. ಮತ್ತು 1/4 ಟೀ ಸ್ಪೂನಷ್ಟು ಇಂಗು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಇಂಗು ಡೈಜೆಷನ್ಗೂ ಸಹ ಒಳ್ಳೆಯದು, ಹಾಗಾಗಿ 1/4 ಟೀ ಸ್ಪೂನು ಇಂಗನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೆಕ್ಸ್ಟು ಬಿಸಿಯಾಗಿರೋ ಎಣ್ಣೆನ ಹಾಕ್ಕೊಬೇಕು. ಒಂದು ಅರ್ಧ ಬೌಲಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಇದಕ್ಕೆ. ನೋಡಿ, ಆ ಎಣ್ಣೆ ಹಾಕಿದ ತಕ್ಷಣ ಒಂಥರ ಹಿಟ್ಟಿಂದು ಒಂಥರ ಘಮ ಬರುತ್ತೆ, ಘಮ ಅಂತ. ಸ್ವಲ್ಪ ಎಣ್ಣೆ ಬಿಸಿ ಇರೋದ್ರಿಂದ ಒಂದು ಸೌಟಲ್ಲಿ ಏನಾದರೂ ಕೈಯಲ್ಲಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದನ್ನು ನಾವು ಚೆನ್ನಾಗಿ ನಾದ್ಕೋಬೇಕು. ನೀರು ಹಾಕ್ಕೊಂಡು ಚೆನ್ನಾಗಿ ನಾದಿದರೆ ನೆಕ್ಸ್ಟ್ ನಮಗೆ ನಿಪ್ಪಟ್ಟು ಕೂಡ ಇಷ್ಟೇ. ಇದರಲ್ಲಿ ಏನು ಜಾಸ್ತಿ ಇಲ್ಲ, ಇಷ್ಟೇ ಪ್ರೊಸೀಜರು, ತುಂಬ ಸಿಂಪಲ್ಲು. ಆಮೇಲೆ ನಾನು ಹಿಟ್ಟು ಹಾಕೋಬೇಕಿದ್ರೇ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಉಪ್ಪು ಅಷ್ಟೇ, ನಿಮ್ಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ನಾದ್ಕೊಂಡಾದಮೇಲೆ ಈ ಥರ ರೆಡಿ ಆಗುತ್ತೆ. ನೆಕ್ಸ್ಟ್ ಏನಿಲ್ಲ, ತುಂಬ ಸಿಂಪಲ್ಲು. ಈಗ ನಾನು ಹೇಗೆ ಸಿಂಪಲಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಸಿಂಪಲಾಗಿ ಮಾಡಿದ್ದೀನಿ ನಾನು, ಹೌದು. ಒಂದು ಪ್ಲಾಸ್ಟಿಕ್ಕಿಗೆ ಎಣ್ಣೆ ಹಾಕ್ಕೊಂಬಿಟ್ಟು ನಿಪ್ಪಟ್ಟನ್ನ ತಡ್ಕೊಳ್ಳೋದಷ್ಟೇ. ಇಲ್ಲ ಅಂತ ಅಂದರೆ ಹಪ್ಳ ಮಾಡುವಂಥ ಮೆಷಿನ್ ಬರುತ್ತಲ್ಲ, ಪ್ರೆಸ್ಸಿಂಗ್ ಮೆಷಿನು, ಅದರಲ್ಲೂ ಅಷ್ಟೇ ಇಟ್ಟು ಪ್ರೆಸ್ ಮಾಡ್ಕೋಬೋದು. ನಮ್ಮ ಮನೇಲಿ ಅದೂ ಇದೆ. ನಾವು ಬೇಡ ಇದೇ ಥರ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದರಲ್ಲೇ ಪ್ಲಾಸ್ಟಿಕ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ತಟ್ಕೊಂಡ್ವಿ. ಒಂದು 4-5 ತಟ್ಕೊಂಡ್ಬಿಟ್ಟು ಒಂದ್ಸಲ ಒಂದು 3-4 ಹಾಕಿದರೆ ಸಾಕು. ಚೆನ್ನಾಗಿ ಬೇಯುತ್ತೆ, ಒಂಥರ ರೆಡ್ ಕಲರ್ ಬರುತ್ತೆ. ನೀವು ಅಂಗಡೀಲಿ ತೊಗೊಂಡೋಗೋಕ್ಕಿಂತ ಮನೇಲೇ ಮಾಡ್ಕೊಂಡು ತೊಗೊಂಡು ಹೋದಾಗ ಅದು ಇನ್ನೂ ಸ್ವಲ್ಪ ಪ್ರೀತಿಯಿಂದ ಮಾಡಿರ್ತೀರಲ್ಲ, ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ ಅದರಲ್ಲಿ. ನೋಡಿ, ಈ ಥರ ಚೆನ್ನಾಗಿ ಊದುತ್ತೆ. ಆಮೇಲೆ ಎಣ್ಣೆಗೆ ಹಾಕಿದ ತಕ್ಷಣ ಒಂಥರ ಊದ್ತಾ ಇದೆ. ಸೋಡಾ ಹಾಕಿಲ್ಲ, ಮೈದಾ ಹಾಕಿಲ್ಲ,
ಚಿರೋಟಿ ರವೆ ಹಾಕಿಲ್ಲ. ನೀವು ನಾರ್ಮಲಾಗಿ ಮನೇಲಿ ಏನಿದೆ ಅದರಲ್ಲಿ ಮಾಡ್ಕೊತಿದ್ದೀವಿ. ನೀವು ಸಂಜೆ ಸ್ನ್ಯಾಕ್ ಬೇಕಿದ್ದರೆ ಸ್ವಲ್ಪ ಮಾಡಿಕೊಂಡು ಟೇಸ್ಟ್ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನೋಡಿ ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಇದನ್ನು ತೆಗೆದುಬಿಡಿ. ನೀವು ಬೇಕು ಅಂದರೆ ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಜೀರಿಗೆನೂ ಅಷ್ಟೇ, ಕೆಲವರು ಜೀರಿಗೆ ಹಾಕ್ತಾರೆ. ಜೀರಿಗೆ ಆಪ್ಷನಲ್ಲು, ಬೇಕು ಅಂದರೆ ನೀವು ಜೀರಿಗೆ ಹಾಕ್ಕೊಳ್ಳಿ. ನೋಡಿ ಗರಿ ಗರಿಯಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿತ್ತು ನಾವು ಮಾಡಿದ್ದು. ಕ್ರಿಸ್ಪಿಯಾಗಿ ನಿಪ್ಪಟ್ಟು ರೆಡಿಯಾಗಿದೆ. ಇದನ್ನು ಸ್ವಲ್ಪ ದಿನ ಇಟ್ಟರೂ ಸಹ ಕೆಲವ್ರು ಹೇಳ್ತಾರೆ ಗರಿ ಗರಿ ಆಗಿರೋಲ್ಲ, ಒಂದು ಸ್ವಲ್ಪ ದಿನ ಇಟ್ಟಿದ ತಕ್ಷಣ ಮೆತ್ತಗಾಗುತ್ತೆ ಅಂತ. ಬಟ್ ನಾವು ಮಾಡಿರೋದು ತುಂಬ ಗರಿ ಗರಿಯಾಗಿ ಬಂದಿತ್ತು ನಿಪ್ಪಟ್ಟು. ಒಂದ್ಸಲ ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಅಂತ.